ನಮಸ್ಕಾರ, ನಾನು ನಿಮ್ಮ ಅರುಣ ರಜಪೂತ್. ಸದ್ಯ ಈಗ ದರ್ಶನ್ ಕೇಸಲ್ಲಿ ಪ್ರಶಾಂತ್ ಸಂಬರ್ಗಿ ಅವರು ಮತ್ತೊಂದು ಈಗ ಸ್ಫೋಟಕ ವಿಷಯವನ್ನು ಹೇಳಿದ್ದಾರೆ. ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಮಗನಿಗೇನು ಕಡಿಮೆ ಇಲ್ಲ, ಅವನದು ಕೂಡ ಬಹಳ ಒಂದು ಹಿಸ್ಟ್ರಿ ಇದೆ ಅಂತ. ಸದ್ಯ ಈಗ ಪ್ರಶಾಂತ್ ಸಂಬರ್ಗಿ ಅವರು ಹೇಳಿರೋದು ಏನಪ್ಪಾ ಅಂತಂದ್ರೆ, ಈ ಪ್ರೆಸೆಂಟ್ ಇರೋಂಥ ವಿಜಯಲಕ್ಷ್ಮಿ ಮತ್ತೆ ಅವರ ಮಗ ಇರೋಂಥ ಅಪಾರ್ಟ್ಮೆಂಟಲ್ಲಿ ಅಲ್ಲೇ ಒಂದು ಹುಡುಗಂಗೆ ಈಗ ಒಂದು 2 ತಿಂಗಳಿಂದೆ ಆತನಿಗೆ ಕಣ್ಣಿಗೆ ಕೂಡ ಬಣ್ಣ ಹಚ್ಬಿಡ್ತಾನಂತೆ. ಏನೋ ಮಾತು ಬೆಳಗ್ಗೆ ಜಗಳ ಬೆಳೆದು ಇವನು 9th 10th ಇರ್ತಾರಲ್ಲ, ಇಬ್ಬರು ಕೂಡ ಒಂದೇ ಕ್ಲಾಸ್ ಅವರಂತೆ. ಸದ್ಯ ಬಣ್ಣ ಎಲ್ಲ ಬೆಳೆದು ಆತನಿಗೆ ಕಣ್ಣು ಕೂಡ ತುಂಬ ಉರಿಯಾಗಿ ಸದ್ಯ ಆತನ ತಂದೆ ಹೋಗಿ ಹಾಸ್ಪಿಟಲ್ ಕೂಡ ಆತನ ಅಡ್ಮಿಟ್ ಮಾಡಿ ಆತನ ಕಣ್ಣು ಸರಿಪಡಿಸಿ ಮನೆಗೆ ಬಂದ ನಂತರ 2 ತಿಂಗಳಾದ ನಂತರ ಅವನಿಗೆ ಕರೆಸಿ, ನೋಡಪ್ಪ ಹಿಂಗೆಲ್ಲ ಮಾಡೋಕ್ಕೆ ಹೋಗಬೇಡ, ಇದೆಲ್ಲ ಮಾಡಿದ್ರೆ ಹಿಂಗೆ ನನ್ನ ಮಗನ ಕಣ್ಣಿಗೆ ಹೋಗಿದ್ರೆ ಯಾರು ಜವಾಬ್ದಾರಿ ಆಗ್ತಿದ್ರು ಹಾಗೆ ಹೀಗೆ ಅಂತ ಬುದ್ಧಿ ಹೇಳಿದ್ದಕ್ಕೆ ಇವನೋಗಿ ಅವ್ರ ಅಪ್ಪ ದರ್ಶನಿಗೆ ಹೇಳಿ ನನಗೆ ಈ ಥರ ಬಂದು ಬುದ್ಧಿ ಹೇಳ್ತಾನೆ ಅಂತ ಹೇಳಿ ಕೊನೆಗೆ ಅವನು ದರ್ಶನ್ ಇದ್ದವನು ಆ ತಂದೆ ತಕ್ಕ ಹೋಗ್ಬಿಟ್ಟು ಹೇಳ್ತಾನಂತೆ, ನೀನು ಯಾವ ನನ್ನ ಮಗನ ಬುದ್ಧಿ ಹೇಳೋದಕ್ಕೆ, ನೀನು ತೊಳ್ಕೊಡೋ, ನಿನ್ನ ಮಗನ ನೀನು ತೊಳ್ಕೊಡೋ, ನೀನು ಯಾವ ನನಗೆ ಬುದ್ಧಿ ಹೇಳೋದಕ್ಕೆ ಅಂತ ಹೇಳಿ ಸಾಕಷ್ಟು ವಿಷಯಗಳು ಮಾತಾಡಿ ಕೊನೆಗೆ ಬಡಿಸ್ಕೊಂಡಲ್ಲ ಕಣ್ಣಿಗೆ ಬಣ್ಣ ಹಚ್ಕೊಂಡಿದ್ದಲ್ಲ ಅಂತ ಆ ಮಗನ ತಂದೆ ತುಂಬ ಕುಳ್ಳಕ್ಕಿದ್ದಾರಂತೆ. ಅಂದರೆ ಒಂದು 5 ಅಡಿ ಏನೋ ಇದ್ದಾರಂತೆ. ತಗೊಂಡೋಗಿ ಅದು ಯಾವುದೋ ಮೇಗಡೆ ಶೆಲ್ಫ್ ಮೇಲೆ ಕೂರಿಸಿ ಎದುರಿಸ್ತಾನಂತೆ ದರ್ಶನ್. ಇದೇ ಲಾಸ್ಟು, ಇನ್ನೊಂದು ಸರಿ ಏನಾದರೂ ನನ್ನ ಮಗಂಗೆ ಏನಾದರೂ ನೀನು ಬುದ್ಧಿಗಿದ್ದು ಹೇಳೋಕೆ ಬಂದರೆ ಆ ಶೆಲ್ಫ್ ಮೇಲೆ ತೆಗೆದು ಆ ಕಡೆಗೆ ಎಸ್ಬಿಡ್ತೀನಿ, ನಿನ್ನ ಇರೋದು 3 ಅಡಿಗೆ ನನ್ನ ಮಗನ ಬುದ್ಧಿ ಹೇಳೋಕೆ ಬಿಡ್ತೀಯ, ನೀನ್ಯಾವನ ನನ್ನ ಮಗನ ಬುದ್ಧಿ ಹೇಳೋಕ್ಕೆ ಅಂತ. ಅಕಸ್ಮಾತ್ ಆ ಹುಡ್ಕೊಂಡು ಅವತ್ತು ಕಣ್ಣು ಹೋಗಿದ್ದಿದ್ರೆ ಅದ್ಯಾವಾಗ ಅಜ್ಜಾರ್ ಜವಾಬ್ದಾರಿ. ತಂದೆ ಆದವನು ಮಗ ತಪ್ಪು ಮಾಡಿದ್ದಾನೆ ಅಂತಂದಾಗ ಮಗನ ಕರೆಸಿ ತಿದ್ದಿ ಬುದ್ಧಿ ಹೇಳ್ಬೇಕು, ಅದೊಂದು ತಂದೆ ಕರ್ತವ್ಯ. ನಾನೇನು ಮಾಡ್ತೀನಿ, ನೀನು ಅದನ್ನೇ ಮಾಡು, ದುಡ್ಡಿನ ಮಧ್ಯದಲ್ಲಿ ಏನು ಬೇಕಾದ್ರೂ ಮಾಡಬೇಕು ಅಂತ ದರ್ಶನ್ ಅಂದ್ಕೊಂಡಿದ್ರೆ ಇವತ್ತು ದರ್ಶನ್ಗೆ ಸಿಕ್ಕಿದೆಯಲ್ಲ ಶಿಕ್ಷೆ, ಇದು ಸರಿನೇ ಇದೆ. ಪ್ರಶಾಂತ್ ಸಂಬರ್ಗಿ ಮಾಡಿರೋದು ಈ ಆರೋಪ ಸರಿಯಾಗಿ ಇರೋದೇ ಆಗಿದ್ರೆ ಅಥವಾ ಇದು ನಿಜವೂ ಆಗಿದ್ರೆ ದರ್ಶನ್ಗೆ ಈಗ ಸಿಕ್ಕಿರೋಂಥ ಶಿಕ್ಷೆನೂ ಕೂಡ ಸರಿ ಇದೆ. ಆದರೆ ಈಗ ಇನ್ನೊಂದು ಕೇಸ್ ಏನಪ್ಪ ಅಂದ್ರೆ 2018ರಿಂದ ಮಲ್ಲಿ ಕೂಡ ಕಾಣ್ತಿಲ್ಲ. ದರ್ಶನ್ ಜೊತೆ ಆಪ್ತನಾಗಿ ಮ್ಯಾನೇಜರ್ ಆಗಿ ಪಿ ಆಗಿ ಗುರ್ಸ್ಕೊಡೋದಂತ ಇವತ್ತು ಅವನು ಕೂಡ ಕಾಣ್ತಿಲ್ಲ. ಅವನೆಲ್ಲೋದ ಅನ್ನೋದು ಕೂಡ ಪ್ರಶ್ನೆ. ಶ್ರೀಧರ್ ಸಾವು ಆತ್ಮಹತ್ಯೆ ಅಂತಲೇ ತೋರಿಸಿದ್ರು. ಏನು ನಡೀತಿದೆ ಇಲ್ಲಿ? ದರ್ಶನ್ ಎಲ್ಲಾರನ್ನೂ ಸಾಯಿಸ್ಕೊಂಡು ಬಂದ್ಬಿಟ್ರೆ, ನಮ್ಗೆ ಗೊತ್ತಿರಲ್ಲ, ಎಲ್ಲ ಸಾಯಿಸ್ಕೊಂಡು ಹೋಗ್ಬಿಟ್ರೆ ನಮ್ಮನ್ನ ಕೇಳಕ್ಕೆ ಯಾರೂ ಇಲ್ಲ ಅಂತ ಇವಂಗೂ ಇದೇ ಥರ ಸಾಯಿಸ್ಬಿಟ್ಟು ತೆಗೆದು ಗೊಚ್ಚೊಳಗೆ ಎಸ್ಬಿಟ್ಟು ಹೋಗಿದ್ದ ಅಂತ ಬೀದಿ ಹೆಣ ಮಾಡಿಬಿಟ್ಟು, ನಾವು ಅಷ್ಟೆಲ್ಲ ಮಾಡಿದ್ವಿ ಈಗಲೇ ನಮ್ಗೆ ಮಾಡೋಕ್ಕಾಗುತ್ತೇನೋ ಏನೋ ಮೈಂಡ್ ಸೆಟ್ಟಲ್ಲಿ ಏನೋ ಇದ್ದ ದರ್ಶನು. ಬಟ್ ಅವೆಲ್ಲ ಮಾಡಿದ್ರ ಅಂತ ಬರೀ ಜಸ್ಟ್ ಆರೋಪಗಳು ಅಷ್ಟೇ ಇವೆಲ್ಲ ಇರೋದು. ಎಲ್ಲ ಮೀಡಿಯಾದಲ್ಲಿ ಬರ್ತಿರೋದು ಆರೋಪಗಳು ಅಷ್ಟೇ. ಯಾರು ಏನೋ ನಿಮ್ಮ ದರ್ಶನ್ ಅಪರಾಧಿ ಅಂತ ಏನೇನು ಹೇಳ್ತಿಲ್ಲ. ಆದರೆ ದರ್ಶನ್ ಮಾಡಿರೋಂಥ ಒಂದೊಂದು ಕುಕೃತ್ಯಗಳು ಈಗ ಹೊರಗೆ ಬರ್ತಿದ್ದಾವಲ್ಲ ಹೊರ ಜಗತ್ತಿಗೆ, ಇದು ಬೇಜಾರಾಗುತ್ತೆ. ಇನ್ಮೇಲಾದ್ರೂ ದರ್ಶನ್ ಸರಿಯಾದ ರೀತಿ ಬುದ್ಧಿ ಕಲ್ತ್ಕೊಂಡು ಹೋಗ್ತಾರಾ ಇಲ್ವಾ ಗೊತ್ತಿಲ್ಲ. ಆಮೇಲೆ ನೀನು ಅವನ ನಮ್ಮ ಬಾಸಿಗೆ ಬುದ್ಧಿ ಏನು ಗೊತ್ತಾ, ನಾವು ನಮ್ಮ ತಂದೆ ತಾಯಿಗಳಿಗೆ ಮಾತ್ರ, ನಮ್ಮ ತಂದೆ ತಾಯಿಗಳಿಗೆ ಚೆನ್ನಾಗಿ ನೋಡ್ಕೊಂಡು ನಮ್ಮ ಹೆಂಡತಿ ಮಗಳನ್ನ ಚೆನ್ನಾಗಿ ನೋಡ್ಕೊಂಡು ಹೋದರೆ ನಾವು ಅವರಿಗೆ ಬಾಸ್ ಆಗಿರ್ತೀವಿ. ನಾವು ನಮ್ಮ ಕುಟುಂಬಕ್ಕೆ ಬಾಸ್ ಆಗಿರಬೇಕು, ಅದು ಬಿಟ್ಟು ಯಾವನ ಬೀದಿಲಿ ಹೋಗೋರೆಲ್ಲ ನಮಗೆ ಬಾಸ್ ಅಂತ ಹೇಳ್ಕೊಂತಿರ್ಗಿದ್ರೆ ಅದಕ್ಕೆ ಬೇರೆ ಥರ ಮಾತಾಡ್ತಾರೆ ಜನ. ಅದಕ್ಕೆ ಬೇಡ, ನಮ್ಗಳಿಗೆ ನಾವು ಬಾಸ್ ಆಗಿರೋಣ, ನಮ್ಮ ಕುಟುಂಬಕ್ಕೆ ನಾವು ಬಾಸ್ ಆಗಿರೋಣ. ಅದನ್ನು ಬಿಟ್ಬಿಟ್ಟು ಯಾವನ್ನೆಲ್ಲ ನಾವು ಬಾಸ್ ಅನ್ಕೊಂಡು ತಿರ್ಗೋದು, ಅವ್ರಿಗೆಲ್ಲ ತಗೊಂಡು ಅಟ್ಟದ ಮೇಲೆ ಕೂರಿಸೋದು. ಅವನೇನು ದೇಶಕ್ಕೆ ಯುದ್ಧ ಮಾಡಿಬಿಟ್ಟು ಇಲ್ಲ ಭಗತ್ ಸಿಂಗ್, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಥರ ಹೋರಾಟ ಮಾಡಿಬಿಟ್ಟು ಜೈಲಲ್ಲಿ ಕೂತಿಲ್ಲ, ಕೈದಿ ನಂಬರಲ್ಲಿ ಹಾಕೊಂಡು ಟ್ರೆಂಡ್ ಮಾಡ್ಕೊಂಡು ಹೋಗೋದಕ್ಕೆ.